ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಎಂಬ ಆರೋಪದಡಿಯಲ್ಲಿ ಮಂಡ್ಯದಲ್ಲಿ ನಟ ಪ್ರಕಾಶ್ ರೈ ಬಂಧನಕ್ಕೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯದ ಎಸ್ಪಿ ಕಚೇರಿ ಬಳಿ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರಕಾಶ್ ರೈ ಹಾಗೂ ಪ್ರೊಫೆಸರ್ ಭಗವಾನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂಥ ಸಿಟಿ ಮಂಜುನಾಥ್ ಅವರು ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಲು ನಟ ಪ್ರಕಾಶ್ ರೈಗೆ ಕೇರಳ ಮೂಲದಿಂದ 200 ಕೋಟಿ ರೂಪಾಯಿ ಹಣ ಹರಿದು ಬಂದಿದ್ದು, 200 ಕೋಟಿ ಷಡ್ಯಂತ್ರದ ಬಗ್ಗೆ ಬುರುಡೆ ಚೆನ್ನಯ್ಯ ಬಹಿರಂಗಪಡಿಸಿದ್ದಾನೆ. ಸಿದ್ದರಾಮಯ್ಯನವರು ಬುರುಡೆ ಮ್ಯಾನ್ ಮಾತು ಕೇಳಿ ಎಸ್ಐಟಿ ರಚನೆ ಮಾಡಿದ್ರು. ನಮ್ಮ ಧಾರ್ಮಿಕ ಕ್ಷೇತ್ರದ ಮೇಲೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದ್ದು, ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಕಳಿಸಲು ಪಿತೂರು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಕಾರ್ಯಕರ್ತರು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಬಹಳ ಭಕ್ತಿಭಾವದಿಂದ ನಡ್ಕೊಳ್ಳೋಂಥ ಕ್ಷೇತ್ರ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳದ ಬಗ್ಗೆ ಕಳೆದ ಒಂದು 7-8 ತಿಂಗಳಿಂದ ಇನ್ನಿಲ್ಲದ ಷಡ್ಯಂತ್ರ ನಡೀತಾ ಇದೆ. ಮೊನ್ನೆ ಈ ಬುರುಡೆ ಗ್ಯಾಂಗ್ನ ಒಂದು ನಾಯಕ ಅಂತಂದರೆ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಿದ್ದಾನೆ. ರಿಟ್ ಅರ್ಜಿನಲ್ಲಿ SIT ಏನು ಮಾಡಿದರು, SITನಲ್ಲಿ ನಾನೇನೇನು ಆರೋಪ ಮಾಡಿದೆ ಯಾರನ್ನೂ ಕೂಡ ಬಂಧಿಸಿಲ್ಲ, SIT ವರದಿಯನ್ನು ಕೊಟ್ಟಿಲ್ಲ ಅಂತ. ಸನ್ಮಾನ್ಯ ಸಿದ್ದರಾಮಯ್ಯವರಿದ್ದಾಗ ಯಾವುದೋ ಬೀದಿ ಲೋಗೋ ಬುರುಡೆದಾಸೆಯನ್ನು ಮಾತು ಕೇಳಿ ಇವತ್ತು ತುರಾತುರಿನಲ್ಲಿ SITಯನ್ನು ರಚನೆ ಮಾಡಿದ್ರು. ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮೋ ಇಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಬಂದಿರತಕ್ಕಂಥ ಗಂಭೀರ ಆರೋಪ ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವನ ಹೆಸರಿನಲ್ಲಿ ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ಈ ಒಂದು ದುಷ್ಕೃತ್ಯಕ್ಕೆ ಧರ್ಮಸ್ಥಳದ ಹೆಸರಿಗೆ ಕಪ್ಪಮಸಿ ಬಳಿಬೇಕು ಮತ್ತು ವೀರೇಂದ್ರ ಹೆಗಡೆಯವ್ರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಒಂದು ಪಿತೂರಿಯನ್ನು ಮಾಡಿ ಷಡ್ಯಂತ್ರವನ್ನು ಮಾಡಿ 200 ಕೋಟಿ ಹಣವನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೇ 50 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತೇಳಿ ಚಿನ್ನಯ್ಯ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಭಾಳ ಗಂಭೀರವಾದಂಥ ಆರೋಪ. ಇವತ್ತು ಗೃಹ ಸಚಿವರನ್ನ ಮನವಿ ಮಾಡ್ತೀನಿ. ಗೃಹ ಸಚಿವರೇ, ನೀವು ಏನು ಪ್ರಕಾಶ್ ರಾಜ್ ಮೇಲೆ ಏಕಾಏಕಿ ಆರೋಪ ಬಂದ ತಕ್ಷಣ ನೀವೇ ಕ್ಲೀನ್ ಚಿಟ್ ಕೊಟ್ರಿ, ಆರೋಪ ಬಂದ ತಕ್ಷಣ ಕ್ರಿಮಿನಲ್ ಆಗಲ್ಲ ಅಂತ ಈ ರೀತಿ ಹೇಳ್ಬಾರ್ದು. ನೀವು ಈ ರಾಜ್ಯದ ಸಂಭಾವ್ಯ ಗೃಹ ಮಂತ್ರಿಯಾಗಿ ಈ ರೀತಿ ಹೇಳಿಕೆ ಕೊಡೋಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ನಾವು ಇವತ್ತು ಜಿಲ್ಲಾ SP ಕಚೇರಿಗೆ ಬಂದು ದೂರು ಕೊಟ್ಟಿದ್ದೀವಿ. ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಏನಿದ್ದಾರೆ ಅವ್ರ ಮುಖಾಂತರ ನಿಷ್ಪಕ್ಷಪಾತವಾದ ತನಿಖೆಯನ್ನು ಪ್ರಕಾಶ್ ರಾಜ್ ಮತ್ತು ಏನು ಈ ಹಣದ ಆರೋಪ ಇದೆ ಅವ್ರನ್ನೆಲ್ಲ ಬಂಧಿಸಿ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಏನು ಇದನ್ನು CBIಗೆ ಅಂತಾರಾಜ್ಯ ವಿಚಾರ ಆಗಿರೋದ್ರಿಂದ CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಈ ಒಂದು ದೂರನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ಹಿಂದೂ ಧರ್ಮವನ್ನು ಅವಹೇಳನ ಮಾಡುತ್ತಿರುವ ನಕಲಿ ಜಾತ್ಯತೀತರಿಗೆ, ವಿದೇಶಿ ಹಣ ಪಡೆದು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ರೂಪಿಸಿರುವ ಕುನ್ನಿಗಳಿಗೆ, ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮಕ್ಕೆ, ಭಾರತ್ ಮಾತಾ ಕಿ, ದಾರಿಗಾರರಿಗೆ, ವಿದೇಶಿ ಹಣ ಪಡೆದು ಷಡ್ಯಂತ್ರ ಮಾಡಿರುವ ಕುನ್ನಿಗಳಿಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.